Praise the Lord. Greetings to you all in the name of our Lord and Savior Jesus Christ. Today's Bible verse, Paul's second letter to the Corinthians, chapter 9, verse 8. God is able to give you more than you need. ಪೌಲನು ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 9ನೇ ಅಧ್ಯಾಯ 8ನೇ ವಚನ. ದೇವರು ಸಕಲ ವಿಧವಾದ ದಾನಗಳನ್ನು ನಿಮಗೆ ಧಾರಾಳವಾಗಿ ಅನುಗ್ರಹಿಸುವುದಕ್ಕೆ ಶಕ್ತನಾಗಿದ್ದಾನೆ. ಹೌದು, ನಮ್ಮ ದೇವರು ಸರ್ವಶಕ್ತನಾದ ದೇವರು. ಇಂದು ನಿನ್ನ ಜೀವಿತದಲ್ಲಿ ಏನು ಅವಶ್ಯವಾಗಿದ್ದರೂ ಕೂಡ ಅದನ್ನು ಅನುಗ್ರಹಿಸುವುದಕ್ಕೆ ದೇವರು ಶಕ್ತನಾಗಿದ್ದಾರೆ. ಪ್ರಿಯರೇ, ನೀವು ಆತನ ಬಳಿ ಬಂದು ಪ್ರಾರ್ಥನೆ ಮಾಡಬೇಕು. ದೇವರ ಕೈಯಿಂದ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ನೀನು ನಿನ್ನ ಜೀವನದಲ್ಲಿ ಯಾವುದೋ ಒಂದು ಕಾರ್ಯವನ್ನು ಮಾಡಬೇಕಾಗಿದೆ, ಆದರೆ ಇದು ನನ್ನಿಂದ ಅಸಾಧ್ಯ, ನನಗೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಎಂಬುದಾಗಿ ನೀನು ಅಂದುಕೊಳ್ಳುತ್ತಾ ಇರಬಹುದು. ಆದರೆ ನನ್ನ ಪ್ರಿಯ ದೇವಜನರೇ, ದೇವರು ಇವತ್ತು ನಿನ್ನನ್ನೇ ನೋಡಿ ಹೇಳ್ತಾ ಇದ್ದಾರೆ, ಇದು ಮನುಷ್ಯರಿಗೆ ಅಸಾಧ್ಯ, ಆದರೆ ದೇವರಿಗೆ ಅಸಾಧ್ಯವಲ್ಲ, ದೇವರಿಗೆ ಎಲ್ಲವೂ ಸಾಧ್ಯವೇ ಎಂಬುದಾಗಿ ಮಾರ್ಕ 10:27 ಅಲ್ಲಿ ದೇವರು ಹೇಳ್ತಾ ಇದ್ದಾರೆ. ಐಶ್ವರ್ಯವಂತರು ದೇವರ ರಾಜ್ಯದಲ್ಲಿ ಸೇರುವುದಕ್ಕಿಂತ ಒಂಟೆಯು ಸೂಜಿ ಕಣ್ಣಿನಲ್ಲಿ ನುಗ್ಗುವುದು ಸುಲಭ ಎಂಬುದಾಗಿ ಹೇಳಿದಾಗ ಆ ಶಿಷ್ಯರೆಲ್ಲರೂ ಬಹಳವಾಗಿ ಆಶ್ಚರ್ಯಪಡ್ತಾರೆ. ಹಾಗಾದರೆ ಯಾರಿಗೆ ರಕ್ಷಣೆ ಆಗುತ್ತದೆ ಎಂಬುದಾಗಿ ತಮ್ಮಲ್ಲಿ ಮಾತಾಡಿಕೊಳ್ಳುತ್ತಿರುವಾಗ ಅಲ್ಲಿ ಯೇಸು ಸ್ವಾಮಿ ಮಾತನ್ನು ಹೇಳ್ತಾರೆ, ಇದು ಮನುಷ್ಯರಿಗೆ ಅಸಾಧ್ಯ, ಆದರೆ ದೇವರಿಗೆ ಅಸಾಧ್ಯವಲ್ಲ, ದೇವರಿಗೆ ಎಲ್ಲವೂ ಸಾಧ್ಯ ಎಂಬುದಾಗಿ. ನೀನು ನಿನ್ನ ಜೀವನದಲ್ಲಿ ಅನೇಕ ಕಾರ್ಯಗಳನ್ನು ಮಾಡಿ, ನಿನ್ನ ಕುಟುಂಬಕ್ಕಾಗಿ ಅನೇಕ ಕಾರ್ಯಗಳನ್ನು ಮಾಡಿ, ಅನೇಕ ವಿಧವಾದ ಹಣವನ್ನು ಸಂಪಾದಿಸಿ ಬಹಳವಾಗಿ ದಣಿದು ಹೋಗಿರಬಹುದು. ದೇವಾ, ನಾನು ದಣಿದು ಹೋಗಿದ್ದೇನೆ, ಇನ್ನು ಮುಂದೆ ನನ್ನಿಂದ ಮಾಡಲಿಕ್ಕೆ ಸಾಧ್ಯವಿಲ್ಲ, ಯಾವ ಕೆಲಸವೂ ನನಗೆ ಮಾಡಲಿಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ಅಂದುಕೊಳ್ಳುತ್ತಾ ಇರುವುದಾದರೆ ದೇವರು ಇವತ್ತು ನಿನಗೆಂದೇ ಈ ವಾಕ್ಯವನ್ನು ಹೇಳ್ತಾ ಇದ್ದಾರೆ. ಮತ್ತಾಯ 11:28 ಎಲ್ಲೇ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುವೆನು ಎಂಬುದಾಗಿ. ಹೌದು, ನಾನು ದಣಿದಿದ್ದೇನೆ ಎಂಬುದಾಗಿ ಹೇಳುವಾಗ ದೇವರು ಹೇಳ್ತಾ ಇದ್ದಾರೆ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುತ್ತೇನೆ ಎಂಬುದಾಗಿ. ನನ್ನ ಪ್ರಿಯ ದೇವ ಮಗುವೆ, ನೀನು ಈ ಲೋಕದಲ್ಲಿ ಒಂಟಿಗನಾಗಿ ಜೀವಿಸುತ್ತಾ ಇರುವಾಗ ನನ್ನನ್ನು ಪ್ರೀತಿಸುವವರು ಯಾರೂ ಇಲ್ಲ ಎಂಬುದಾಗಿ ನೀನು ಕಂಗಾಲಾಗಿ ಹೋಗಿರಬಹುದು. ತಂದೆ ತಾಯಿ ನಿನ್ನನ್ನು ತೊರೆದು ಬಿಟ್ಟರೇನೋ, ಯೇಸು ಸ್ವಾಮಿ ನಿನ್ನನ್ನು ಶಾಶ್ವತವಾಗಿ ಪ್ರೀತಿಸುತ್ತಾರೆ. ನಾನು ನಿನ್ನನ್ನು ಪ್ರೀತಿಸುತ್ತಿರುವುದು ಶಾಶ್ವತವಾದ ಪ್ರೀತಿಯಿಂದಲೇ ಎಂಬುದಾಗಿ ದೇವರು ಹೇಳ್ತಾ ಇದ್ದಾರೆ. ಯೋಹಾನ 13:34 ದೇವರು ಈ ರೀತಿ ಹೇಳುತ್ತಾರೆ, ಯಾರೂ ನನ್ನನ್ನು ಪ್ರೀತಿಸುವುದಿಲ್ಲ ಎಂಬುದಾಗಿ ಹೇಳುತ್ತಾ ಇರುವ ನನ್ನ ಸಹೋದರ ಸಹೋದರಿ, ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಎಂಬುದಾಗಿ ಅಲ್ಲಿ ದೇವರು ನಿನ್ನನ್ನು ಕರೆಯುತ್ತಾ ಇದ್ದಾರೆ. ಜ್ಞಾನೋಕ್ತಿ 3:6 ಪ್ರಕಾರ ನೀನು ಈ ಲೋಕದಲ್ಲಿ ವಿದ್ಯಾಭ್ಯಾಸ ಮಾಡಿ ಮುಗಿಸಿರಬಹುದು, ಮುಂದೆ ಯಾವ ಕೆಲಸ ಮಾಡಬೇಕು ಎಂಬುದಾಗಿ ತಿಳಿಯುತ್ತಾ ಇರಲಿಕ್ಕಿಲ್ಲ, ಅಥವಾ ನೀನು ಮುಂದೆ ನಾನು ಏನು ಓದಬೇಕು ಎಂಬುದಾಗಿ ಯೋಚನೆ ಮಾಡುತ್ತಾ ಇರಬಹುದು. ಯಾವ ಕಾರ್ಯ ಮಾಡಿದರೆ ಒಳ್ಳೆಯದು, ಯಾವ ಉದ್ಯೋಗ ಮಾಡಿದರೆ ಒಳ್ಳೆಯದು, ನಾನು ಇನ್ನು ಮುಂದೆ ಹೇಗೆ ಜೀವಿಸಬೇಕು ಎಂಬುದಾಗಿ ನೀನು ದಿಕ್ಕು ಕಾಣದವನಾಗಿ, ನಾನು ಈ ಜೀವನವನ್ನು ಮುಂದುವರಿಸಲಿಕ್ಕೆ ಸಾಧ್ಯವೇ ಇಲ್ಲ ಎಂಬುದಾಗಿ ನೀನು ಅಂದುಕೊಳ್ತಾ ಇದೆಯಾ? ನಿನಗಾಗಿ ದೇವರು ಮಾರ್ಗವನ್ನು ಸಿದ್ಧಪಡಿಸುತ್ತಾರೆ. ಅಂಕುಡೊಂಕಾದ ಮಾರ್ಗವನ್ನೆಲ್ಲ ಸರಿಪಡಿಸಿ ಒಡೆಯುವವರನ್ನು ನಿನ್ನ ಮುಂದೆ ಕಳಿಸಿಕೊಟ್ಟು ದೇವರು ನಿನ್ನ ದಾರಿಯನ್ನು ಸರಿಪಡಿಸುತ್ತಾರೆ. ನೀನು ನಿನ್ನ ನಡವಳಿಯಲ್ಲಿ ಆತನ ಚಿತ್ತಕ್ಕೆ ವಿಧೇಯನಾಗಿರು. ನೀನು ಅನಾರೋಗ್ಯದ ನಿಮಿತ್ತವಾಗಿ ಬಹಳವಾಗಿ ಬಳಲಿ ಹೋಗಿರಬಹುದು, ಯಾವ ಕೆಲಸವೂ ಮಾಡಲಿಕ್ಕೆ ಸಾಧ್ಯವಿಲ್ಲ, ನಾನು ಇತರರಿಗೆ ಭಾರವಾಗಿದ್ದೇನೆ ಎಂಬುದಾಗಿ ನೀನು ಆಲೋಚಿಸುತ್ತಾ ಇರಬಹುದು, ನನ್ನಿಂದ ಇದನ್ನು ಮಾಡಲಿಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ಆಲೋಚಿಸುತ್ತಾ ಇರಬಹುದು. ಆದರೆ ನನ್ನ ಪ್ರಿಯ ಸಹೋದರ ಸಹೋದರಿ, ನಿನ್ನನ್ನು ಬಲಪಡಿಸುವ ಆತನಿದ್ದಾನೆ. ಆತನೇ ಯೇಸು ಸ್ವಾಮಿ. ನಿನ್ನನ್ನು ಯೇಸು ಕ್ರಿಸ್ತನ ಹಸ್ತಕ್ಕೆ ಒಪ್ಪಿಸಿಕೊಡು, ಆಗ ಆತನು ನಿನ್ನಲ್ಲಿದ್ದುಕೊಂಡು ನಿನ್ನನ್ನು ಬಲಪಡಿಸುತ್ತಾನೆ. ನಾನು ಬಡವನಾಗಿದ್ದೇನೆ, ನನ್ನ ಜೀವನ ಹೇಗೆ ನಡೆಸಲಿ, ನನ್ನ ಅಗತ್ಯಗಳು ಬಹಳವಾಗಿವೆ, ನನಗೆ ಹಣದ ಅವಶ್ಯಕತೆ ಇದೆ, ನನಗೆ ಆರೋಗ್ಯದ ಅವಶ್ಯಕತೆ ಇದೆ ಎಂಬುದಾಗಿ ನೀನು ಬಳಲಿ ಹೋಗಿರಬಹುದು. ಆದರೆ ದೇವರು ಫಿಲಿಪ್ಪಿ 4:19 ಈ ರೀತಿ ಹೇಳ್ತಾರೆ, ನಾನು ನಿನ್ನ ಎಲ್ಲ ಅಗತ್ಯತೆಗಳನ್ನು ಪೂರೈಸುವೆನು ಎಂಬುದಾಗಿ. ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ಯೇಸು ಸ್ವಾಮಿ ನಿನ್ನ ಕೊರತೆಗಳೆಲ್ಲವನ್ನ ನೀಗಿಸುತ್ತಾರೆ. ನನ್ನ ಪ್ರಿಯ ದೇವಜನರೇ, ಇಂದು ನೀನು ಅಂದುಕೊಳ್ಳುತ್ತಾ ಇರಬಹುದು, ಇದು ನನ್ನಿಂದ
ಅಸಾಧ್ಯವಾದ ಕಾರ್ಯ ನನಗೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಎಂಬುದಾಗಿ. ಆದರೆ ದೇವರಿಂದ ಎಲ್ಲವೂ ಸಾಧ್ಯ. ದೇವರು ಎಲ್ಲವನ್ನೂ ಮಾಡಿ ಮುಗಿಸುತ್ತಾರೆ. ದೇವರ ಬಾಯಿಯಿಂದ ಹೊರಟಂಥ ಮಾತುಗಳು ಆತನ ಇಷ್ಟಾರ್ಥವನ್ನು ನೆರವೇರಿಸುತ್ತವೆ. ನೆರವೇರಿಸದ ಹೊರತು ಅವು ಹಿಂತಿರುಗಿ ಹೋಗುವುದಿಲ್ಲ. ಆದುದರಿಂದ ನನ್ನ ಪ್ರಿಯ ದೇವಜನರೇ, ನಿಮ್ಮನ್ನು ನೀವು ಸಂಪೂರ್ಣವಾಗಿ ದೇವರಿಗೆ ಒಪ್ಪಿಸಿಕೊಡಿರಿ. ನಿನ್ನ ಬಲಹೀನತೆಯಲ್ಲಿಯೇ ಬಲವು ಪೂರ್ಣ ಸಾಧಕವಾಗುತ್ತದೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯ ಪರಲೋಕದ ತಂದೆಯಾದ ದೇವರೇ, ನಿನಗೆ ಸ್ತೋತ್ರ ಉಂಟಾಗಲಿ ಸ್ವಾಮಿ. ನೀನು ನಮ್ಮ ಜೀವಿತದಲ್ಲಿ ಅನೇಕ ಅದ್ಭುತ ಕಾರ್ಯಗಳನ್ನು ಮಾಡುತ್ತಾ ಬರ್ತಾ ಇದ್ದಿದ್ದೇವ. ನಿನಗೆ ಸ್ತೋತ್ರಪ್ಪ. ಬಳಲಿ ಹೋದವರಾಗಿ, ಕುಂದಿ ಹೋದವರಾಗಿ, ದಿಕ್ಕುಗೆಟ್ಟವರಾಗಿ, ಜೊತೆಗಾರರು ಸಹಾಯಕರು ಯಾರೂ ಇಲ್ಲ ಎಂಬುದಾಗಿ ಬಳಲಿ ಹೋಗಿರುವಾಗ ನೀನು ತಂದೆ ತಾಯಿಯೋಪಾದಿಯಲ್ಲಿ ನಮ್ಮ ಜೊತೆಗಿದ್ದು ನಮ್ಮನ್ನು ನಡೆಸುತ್ತೀಯಪ್ಪ. ನಮಗೆ ಮಾರ್ಗವನ್ನು ತೋರಿಸಿ ನಮ್ಮ ಮಾರ್ಗಗಳನ್ನು ಸರಾಗ ಮಾಡುತ್ತಿ ಸ್ವಾಮಿ. ನಮ್ಮ ಅವಶ್ಯಕತೆಗಳನ್ನು ಪೂರೈಸುತ್ತಿ ಕರ್ತನೆ. ನಾವು ದಣಿದಿರುವಾಗ ನಮಗೆ ವಿಶ್ರಾಂತಿಯನ್ನು ಕೊಡುತ್ತಿ ಕರ್ತನೆ. ಅದಕ್ಕಾಗಿ ನಿಮಗೆ ಸ್ತೋತ್ರಪ್ಪ. ಈ ರೀತಿ ಅನೇಕ ಜನರು ಸಂಕಷ್ಟಕ್ಕೆ ಒಳಗಾಗಿರುವಾಗ, ದಿಕ್ಕುಗೆಟ್ಟವರಾಗಿರುವಾಗ ಇವರೆಲ್ಲರನ್ನ ಸಂತೈಸಿ ಸಮಾಧಾನವನ್ನು ಅನುಗ್ರಹಿಸಿ ಇವರಿಗೆ ಬೇಕಾದದ್ದನ್ನು ಒದಗಿಸಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ. ಆಮೆನ್.